ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೈಲಾರಿ. ಫ್ರೆಂಡ್ಸ್, ಇವತ್ತು ನಾನು ತುಂಬಾ ಖುಷಿಯಲ್ಲಿದ್ದೀನಿ. ಯಾಕಂದ್ರೆ ನಮ್ಮ ಬಾಸ್ ಮೂವಿ ರಿಲೀಸ್ ಆಗಿದೆ. ನಮ್ಮ ಬಾಸ್ ಧ್ರುವ ಸರ್ಜಾ ಅವರ ಕೇಡಿ ಮೂವಿ ರಿಲೀಸ್ ಆಗಿದೆ. ಅದಕ್ಕೆ ನಾನು ಬೇಗ ರೆಡಿಯಾಗಿ ಗುಳೇದ ಗುಡ್ಡಕ್ಕೆ ಹೋಗ್ತಾ ಇದ್ದೀನಿ. ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲರೂ ಹೋಗ್ತಾ ಇದ್ದೀವಿ. ನೋಡಿದ್ಮೇಲೆ ಗೊತ್ತಾಗುತ್ತೆ ಮೂವಿ ಹೇಗಿದೆ ಅಂತ. ಇನ್ನು ನನಗೆ ಗೊತ್ತಿಲ್ಲ. ಕೇಳಿ ನಮ್ಮ ಧ್ರುವ ಬಾಸ್ ಅಲ್ವಾ, ಮೂವಿ ಅಂತೂ ಸೂಪರ್ ಆಗೇ ಇರುತ್ತೆ. ನಮ್ಮ ಧ್ರುವ ಸರ್ಜಾಗೆ ವೈರಿಗಳು ಜಾಸ್ತಿ. ಅವ್ರಿಗೆಲ್ಲ ನಾನು ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಹೀರೋ ಫಿಲಮ್ ಬಂದ್ರೂ ಖುಷಿಯಿಂದ ನೋಡಿ. ನಮ್ಮ ಕನ್ನಡ ಇಂಡಸ್ಟ್ರಿಯನ್ನ ಬೆಳೆಸಿ. ನಮ್ಮಲ್ಲಿ ಕಿತ್ತಾಡೋದ್ರಿಂದ ಏನು ಪ್ರಯೋಜನ ಇರೋದಿಲ್ಲ. ಬರ್ರಿ, ನನ್ನ ಅಂಬಾರಿ ಇಲ್ಲೇ ಮನೆ ಮುಂದೆ ನಿಂತೈತೆ. ನಿರೀಕ್ಷಿತ ಕೆಡಿ ಸಿನಿಮಾ ರಿಲೀಸ್ ಆದ ಮೊದಲನೇ ದಿನವೇ ನಮ್ಮ ಗುಳೇದ ಗುಡ್ಡದ ಅಂಕಿತಾ ಟಾಕೀಸ್ನಲ್ಲಿ ಹೋಗಿ ಸಿನಿಮಾ ನೋಡ್ಕೊಂಡು ಬಂದೆ. ಸಿನಿಮಾ ನೋಡಿ ಹೊರಗಡೆ ಬಂದ ಮೇಲೆ ನನಗಂತೂ ಸುಮ್ಮನಿರ್ಲಾಗ್ಲಿಲ್ಲ. ಈ ಅನುಭವನ ನಿಮ್ಮ ಜೊತೆ ಹಂಚಿಕೊಳ್ಳೇಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಧ್ರುವ ಸರ್ಜಾ ಅವರ ಆಕ್ಟಿಂಗ್ ಬಗ್ಗೆ, ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಮೊದಲನೇದಾಗಿ ನಮ್ಮ ಧ್ರುವ ಸರ್ಜಾ ಅವರ ಆಕ್ಟಿಂಗ್. ಅಬ್ಬಬ್ಬ, ಅದು ಆಕ್ಟಿಂಗ್ ಅಲ್ಲ, ಅಕ್ಷರಶಃ ಅಬ್ಬಡ. ಅವರ ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ ಎಲ್ಲವೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಸ್ಕ್ರೀನ್ ಮೇಲೆ ಅವರು ಬಂದ್ರೆ ಸಾಕು, ಥಿಯೇಟರ್ ಗರ್ಜಿಸುತ್ತೆ. ಫ್ಯಾನ್ಸ್ ಅಂತೂ ಈ ಸಿನಿಮಾನ ಮಿಸ್ ಮಾಡಿಕೊಳ್ಳೇಬಾರ್ದು. ಕಥೆ ಮತ್ತು ಅಣ್ಣ ತಮ್ಮಂದಿರ ಬಾಂಧವ್ಯ. ಇನ್ನು ಸ್ಟೋರಿ ವಿಷಯಕ್ಕೆ ಬಂದ್ರೆ ಇದೊಂದು ಫ್ಯಾಂಟಾಸ್ಟಿಕ್ ಕಥೆ. ಈ ಸಿನಿಮಾದಲ್ಲಿ ನನಗೆ ತುಂಬಾ ಇಷ್ಟವಾಗಿದ್ದು ಅಣ್ಣ ತಮ್ಮಂದಿರ ಸೆಂಟಿಮೆಂಟ್. ಯಾರಿಗೆಲ್ಲ ಅಣ್ಣ ತಮ್ಮಂದಿರು ಇದ್ದಾರೋ ಅವರಿಗಂತೂ ಈ ಸಿನಿಮಾ ತುಂಬಾ ಕನೆಕ್ಟ್ ಆಗುತ್ತೆ. ಆ ಎಮೋಷನ್ಸ್, ಆ ಬಾಂಡಿಂಗ್ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಹಾಡುಗಳು, ಸಂಗೀತದ ಬಗ್ಗೆ ಮಾತನಾಡುವಂತೆಯೇ ಇಲ್ಲ. ಸಿನಿಮಾದಲ್ಲಿರೋ ಪ್ರತಿಯೊಂದು ಹಾಡುಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿವೆ. ಸಾಂಗ್ಸ್ ಕೇಳ್ತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ. ವಿಜುವಲ್ಸ್ ಕೂಡ ಅಷ್ಟೇ ರಿಚ್ ಆಗಿದೆ. ಸಬ್ಸ್ಕ್ರೈಬರ್ಗಳಿಗೆ ಮನವಿ, ನನ್ನ ಚಾನೆಲ್